ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕರಕಳ್ಳಿ ಕಾಲುವೆ ಬಳಿ ಬೇರೆ ಬೇರೆ ಗ್ರಾಮಗಳಿಗೆ ತೆರಳುವ ರಸ್ತೆಯ ಅಕ್ಕಪಕ್ಕದಲ್ಲಿ ಜಾಲಿಕಂಟಿಗಳು ಬೆಳೆದು ನಿಂತಿದ್ದು ರೈತರ ಎತ್ತಿನ ಗಾಡಿ ವಾಹನ ಸವಾರರು ಸಂಚರಿಸುವುದಕ್ಕೆ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ದ್ವಿಚಕ್ರ ವಾಹನ ಟ್ರ್ಯಾಕ್ಟರ್ ಸಂಚಾರಕ್ಕೂ ಇದೇ ಪರಿಸ್ಥಿತಿ ಇದ್ದು ಇನ್ನೂ ನಿರ್ಲಕ್ಷ್ಯ ವಹಿಸಿದರೆ ಜಾಲಿಕಂಟಿಗಳು ಮತ್ತಷ್ಟು ಬೆಳೆದು ರಸ್ತೆಯೇ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಸರ್ಕಾರ ಕೋಟ್ಯಾಂತರ ರೂಪಾಯಿಯಿಂದ ರಸ್ತೆ ನಿರ್ಮಿಸಿದ್ದಾರೆ, ಆದರೆ ನಿರ್ವಹಣೆ ಮಾಡ್ತಾ ಇಲ್ಲ. ಇದರಿಂದ ಜನರು ನಿತ್ಯ ಸಮಸ್ಯೆಯಿಂದ ಗೋಳಾಡುವಂತಾಗಿದೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಜಾಲಿಕಂಟಿ ತೆರವು ಮಾಡಿ ಅನಾಹುತ ತಪ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಧಾರವಾಡ ಜಿಲ್ಲೆಯಾದ್ಯಂತ ನಿನ್ನೆ ಧಾರಾಕಾರ ಮಳೆಯಾಗಿದೆ. ಧಾರವಾಡ ಹೊಯ್ಸಳ ನಗರದಲ್ಲಿ ದೇವಸ್ಥಾನದ ಮೇಲೆ ಮರ ಬಿದ್ದಿದೆ. ದೇವಸ್ಥಾನದ ಪಕ್ಕದಲ್ಲಿದ್ದ ಆಟೋ ಸಂಪೂರ್ಣ ಜಖಮಾಗಿದೆ. ಹನುಮ ಜಯಂತಿ ಹಿನ್ನೆಲೆ ದೇವಸ್ಥಾನವನ್ನ ಶೃಂಗರಿಸಿದ್ದ ಭಕ್ತರು ಮರ ಬಿದ್ದು ಸಿದ್ಧತೆ ಅಸ್ತವ್ಯಸ್ತಗೊಂಡಿದೆ. ಈ ವೇಳೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಚಿತ್ರದುರ್ಗದ ಹಿರಿಯೂರು ಪಟ್ಟಣದಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಬಿಸಿಲಿನ ಬೇಗೆಯಿಂದ ಕಾದಿದ್ದ ಭೂಮಿಗೆ ಮಳೆರಾಯ ತಂಪೆರೆದಿದ್ದಾನೆ. ಮಳೆರಾಯನ ಆಗಮನದಿಂದ ಬಯಲು ಸೀಮೆ ಜನರಲ್ಲಿ ಸಂತೋಷ ತುಂಬಿತ್ತು. ಚಿತ್ರದುರ್ಗದಲ್ಲಿ ಬಂದ ಆಲಿಕಲ್ಲು ಮಳೆ ಜನರಲ್ಲಿ ಅಚ್ಚರಿ ಮೂಡಿಸಿದೆ. ತುಂಗಭದ್ರಾ ನದಿಯಿಂದ ಬರೋ ಕುಡಿಯೋ ನೀರು ಕೊಪ್ಪಳದಲ್ಲಿ ಪೋಲಾಗ್ತಾ ಇದೆ. ನಗರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎದುರುಗಡೆ ಪೈಪ್ ಒಡೆದು ಆಳೆತ್ತರದಲ್ಲಿ ನೀರು ಜಿಟ್ಟಿದೆ. ಒಂದ್ ಕಡೆ ನಗರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದ್ದು ಮತ್ತೊಂದು ಕಡೆ ನೀರು ಪೋಲಾಗ್ತಾ ಇದೆ. ಇನ್ನು ನಗರದಲ್ಲಿ ಈಗ 5 ದಿನಕ್ಕೊಮ್ಮೆ ನೀರು ಬಿಡ್ತಾ ಇದ್ದು ಈ ಮಧ್ಯೆ ನಗರಸಭೆ ನಿರ್ಲಕ್ಷ್ಯದಿಂದಾಗಿ ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ನಗರಸಭೆ ಹತ್ರ ಇದ್ರೂ ಸಹ ಒಡೆದಿರೋ ಪೈಪ್ ದುರಸ್ತಿ ಮಾಡೋದಕ್ಕೆ ಮುಂದಾಗಿಲ್ಲ. ಇದರಿಂದಾಗಿ ಜನರು ನಗರಸಭೆ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಸಾಗಿಸ್ತಾ ಇದ್ದ ಲಾರಿ ಪಲ್ಟಿಯಾಗಿ 2 ಆಟೋಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕೊಪ್ಪಳದಲ್ಲಿ ಇಂಥದೊಂದು ಘಟನೆ ನಡೆದಿದೆ. ತಾಲೂಕಿನ ಚಿಕ್ಕಸಿಂದೋಗಿ ಬಳಿ ಈ ಘಟನೆ ಆಗಿದೆ. ದಾವಣಗೆರೆಯಿಂದ ಸಿಂಧನೂರ ಕಡೆಗೆ ಹೊರಟಿದ್ದ ಅನ್ನಭಾಗ್ಯ ಅಕ್ಕಿಯ ಲಾರಿಯೊಂದು ಮಳೆ ಬಂದ ಹಿನ್ನೆಲೆ ರಸ್ತೆ ಪಕ್ಕದಲ್ಲಿ ಟೈರ್ಗಳು ಸಿಲುಕಿ ಹಾಕೊಂಡು ಪಲ್ಟಿಯಾಗಿದೆ. ಮತ್ತೊಂದು ಕಡೆ ಚಿಕ್ಕಸಿಂದೋಗಿ ಬಳಿ 2 ಆಟೋಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು ಆಟೋ ಚಾಲಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಕೊಪ್ಪಳದಿಂದ ಸಿಂದೋಗಿಗೆ ಹೊರಟಿದ್ದ ಬೆಳ್ಳುಳ್ಳಿ ತುಂಬಿದ ಆಟೋ ಎದುರುಗಡೆ ಬರ್ತಾ ಇದ್ದ ಪ್ಯಾಸೆಂಜರ್ ಆಟೋಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. ಕೊಪ್ಪಳ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬೇಸಿಗೆ ವಿಶೇಷ ವ್ಯವಸ್ಥೆಗಳ ಭಾಗವಾಗಿ ಈ ಹಿಂದೆ ಪ್ರಕಟಿಸಲಾಗಿದ್ದು ಬೇಸಿಗೆ ವಿಶೇಷ ರೈಲಿನ ಒಂದು ಸೇವೆಯನ್ನ ರದ್ದು ಮಾಡಲಾಗಿದೆ. ರೈಲು ಸಂಖ್ಯೆ 07374 ಸರ್ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು ಬೆಳಗಾವಿ ಬೇಸಿಗೆ ವಿಶೇಷ ರೈಲು ಏಪ್ರಿಲ್ 15, 2025 ಮಂಗಳವಾರ ಮಧ್ಯಾಹ್ನ 12 ಗಂಟೆಗೆ ಎಸ್ಎಂಬಿಟಿ ಬೆಂಗಳೂರಿನಿಂದ ಹೊರಟು ಅದೇ ದಿನ ರಾತ್ರಿ 11:30ಕ್ಕೆ ಬೆಳಗಾವಿಯನ್ನ ತಲುಪಲು ನಿರ್ಧರಿಸಲಾಗಿತ್ತು. ಈಗ ಪ್ರಯಾಣಿಕರು ಗಮನಿಸಬೇಕಾದ ಅಂಶ ಅಂದ್ರೆ ಏಪ್ರಿಲ್ 15, 2025ರಂದು ಸಂಚರಿಸಲು ನಿರ್ಧರಿಸಲಾಗಿದ್ದ ರೈಲು ಸಂಖ್ಯೆ 07374 ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗೋ ರೈಲು ಸೇವೆಯನ್ನ ಇದೀಗ ರದ್ದುಗೊಳಿಸಲಾಗಿದೆ ಅಂತ ರೈಲ್ವೆ ಇಲಾಖೆಯಿಂದ ಮಾಹಿತಿ ಹೊರಡಿಸಲಾಗಿದೆ. ಗದಗ ಜಿಲ್ಲೆಯ ನರಗುಂದ ಅಂಜುಮನ್ ಇಸ್ಲಾಂ ಕಮಿಟಿ ಸದಸ್ಯರು ಕೇಂದ್ರ ಸರ್ಕಾರದ ವಕ್ಫ್ ಬೋರ್ಡ್ ತಿದ್ದುಪಡಿ ಮಸೂದೆ ನಿರ್ಧಾರವನ್ನ ಖಂಡಿಸಿ ವಕ್ಫ್ ಉಳಿಸಿ ಸಂವಿಧಾನ ಉಳಿಸಿ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ. ಅಭಿಯಾನದ ಅಂಗವಾಗಿ ಪಟ್ಟಣದ ನಗೀನಾ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಸಮಾಜದ ಮುಖಂಡರು ಮಸೀದಿ ಮುಂಭಾಗದಲ್ಲಿ ಸಂವಿಧಾನ ಪ್ರತಿಯನ್ನ ಪ್ರದರ್ಶಿಸಿದರು. ನಂತರ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ವಕ್ಫ್ ಬೋರ್ಡ್ ತಿದ್ದುಪಡಿ ಮಸೂದೆಯನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಿದರು. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ ಸಂಭ್ರಮದಿಂದ ನಡೆಯಿತು. ಸುರಿಯೋ ಮಳೆ ಮಧ್ಯೆಯೂ ದೇವಸ್ಥಾನದಿಂದ ದಾನಚಿಂತಾಮಣಿ ಅತ್ತಿಮಬ್ಬೆ ಮಹಾದ್ವಾರದವರೆಗೆ ಯುವಕರು ಭಕ್ತಿಭಾವದಿಂದ ರಥ ಎಳೆದರು. ವೀರಭದ್ರೇಶ್ವರ ನಂದಿಕೋಲ ಮೇಳದ ಯುವಕರು ಮಳೆಯಲ್ಲೇ ಮನದುಂಬಿ ಕುಣಿದ್ರು. ಮಳೆ ನಿಂತ ಮೇಲೆ ಗ್ರಾಮದ ಸಾವಿರಾರು ಭಕ್ತರು ಬಂದು ರಥಕ್ಕೆ ಹಣ್ಣು ಮತ್ತು ಉತ್ತತ್ತಿ ಎಸೆದು ಭಕ್ತಿ ಸಮರ್ಪಿಸಿದ್ರು. ಈ ಬಾರಿಯ ಊರ ಹಬ್ಬ ಮಳೆಯಲ್ಲೇ ನೆರವೇರಿದ್ದು ಗ್ರಾಮಸ್ಥರಿಗೆ ಖುಷಿ ತಂದಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.